ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ತಿಳಿಸ್ತಾ ಇರುವಂಥ ಈ ಸಣ್ಣ ದೀಪಾರಾಧನೆ ತುಂಬಾ ಶಕ್ತಿ ಹೊಂದಿರುವಂಥದ್ದು. ನಿಮ್ಮ ಕೋರಿಕೆಗಳನ್ನೆಲ್ಲ ನೆರವೇರಿಸುತ್ತೆ. ಎಷ್ಟೋ ವರ್ಷಗಳಿಂದ ತಿಂಗಳಿನಿಂದ ಅಂದುಕೊಂಡಿರುವಂಥ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡು ಬರ್ತಾನೇ ಇಲ್ಲ, ಅಂದುಕೊಂಡಿರುವಂಥದ್ದು ಆಗ್ತಾನೇ ಇಲ್ಲ ಅನ್ನುವಂಥವರು ಆ ಕನಸು ನನಸಾಗುವಂಥ ಪರಿಹಾರ ಇದಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ವರ್ಕ್ ಆಗುತ್ತೆ ಹಾಗೂ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ನಿಮಗೆ ಜೀವನದಲ್ಲಿ ಎಷ್ಟೇ ಕಹಿ ಘಟನೆಗಳು ನಡೆದಿದ್ರು, ಎಷ್ಟೇ ಕಷ್ಟಗಳು ಬಂದಿದ್ದರೂ, ಎಷ್ಟೇ ನಷ್ಟ ಆಗಿದ್ದರೂ ಕೂಡ ಈ ಪರಿಹಾರ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಆಗುತ್ತೆ. ಯಾಕಂದರೆ ದೀಪಾರಾಧನೆ ಅನ್ನುವಂಥದ್ದು ನಮ್ಮ ಅಂಧಕಾರವನ್ನು ಓಡಿಸುತ್ತೆ, ಮನೆಯಲ್ಲಿರುವಂಥ ಕತ್ತಲನ್ನು ಓಡಿಸುತ್ತೆ. ಸಾಕಷ್ಟು ಜನ ನಾವು ಪ್ರತಿನಿತ್ಯ ದೀಪ ಹಚ್ತೀವಕ್ಕ, ಪೂಜೆ ಮಾಡ್ತೀವಿ, ಆದರೂ ನಮಗೆ ಸಮಸ್ಯೆಗಳು ಅಂತ ಹೇಳ್ತಾರೆ. ಆದರೆ ಈ ದೀಪಾರಾಧನೆ ಬಗ್ಗೆ ನೀವು ತುಂಬಾ ಸುಲಲಿತವಾಗಿ ಮಾಡಿಕೊಳ್ಳುವಂಥದ್ದು, ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥ ಒಂದು ರಿಸಲ್ಟ್ ಕೊಟ್ಟಿರುವಂಥ ದೀಪಾರಾಧನೆ ಅಂತಲೇ ಹೇಳಬಹುದು. ಈ ಪರಿಹಾರವನ್ನು ಅಂದರೆ ಈ ದೀಪಾರಾಧನೆ ಇಂತಿಷ್ಟೇ ದಿನ ಮಾಡ್ಕೊಳ್ಬೇಕು, ಈ ರೀತಿಯೇ ಮಾಡ್ಕೊಳ್ಬೇಕು ಅಂತ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ. ನೀವು ಯಾವ ದಿನ ಬೇಕಾದರೂ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿರುವಂಥದ್ದು. ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಎಷ್ಟೋ ಜನ ಒಂದು ಕೋರಿಕೆ ಕೇಳ್ಕೊಂಡಿರ್ತಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗಬೇಕು, ಚೆನ್ನಾಗಿರಬೇಕು, ಯಜಮಾನ್ರಿಗೆ ಒಳ್ಳೆ ಸಂಪಾದನೆ ಆಗಬೇಕು, ಮನೆಯಲ್ಲಿ ಎಲ್ಲವೂ ನಾವು ಅನುಕೂಲಸ್ಥರಾಗಬೇಕು, ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಆದರೆ ಪ್ರತಿನಿತ್ಯ ಯಾವುದೋ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀವಿ. ಈ ದೀಪಾರಾಧನೆಗೆ ಅಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ಈ ದೀಪಾರಾಧನೆಯಲ್ಲಿ ಹಾಕುವಂಥ ಈ ಪುಟ್ಟದಾದಂಥ ವಸ್ತುಗಳು ನಮ್ಮ ಮನೆಯಲ್ಲೇ ಇರುವಂಥದ್ದು. ದುಡ್ಡು ಕಾಸಿಗೆ ಮುಖ್ಯವಾಗಿ ನಾವು ಒದ್ದಾಡ್ತಾ ಇರ್ತೀವಿ ಪ್ರತಿನಿತ್ಯ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ದುಡಿಯುವಂಥ ಕೈ ಒಂದೇ, ಆದರೆ ಕುತ್ಕೊಂಡು ತಿನ್ನುವಂಥ ಕೈಗಳು 4 ಇದೆ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ದುಡಿದಾಗ ನಮಗೆ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ, ಆದರೆ ಕಾರಣಾಂತರಗಳಿಂದ ಹೋಗೋದಕ್ಕಾಗೋದಿಲ್ಲ ಹಾಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಪುಟ್ಟದಾಗಿ ನಾವು ನಿತ್ಯದ ದೀಪ ಯಾವ ರೀತಿ ಹಚ್ತೀವಿ ನೋಡಿ, ಅದಕ್ಕೆ ಈ ವಸ್ತುಗಳನ್ನು ಹಾಕುವಂಥದ್ದು. ಇದು ಹಾಕಿದಾಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ, ನೆಮ್ಮದಿಯ ಜೀವನ ಅನ್ನೋದು ಬರುತ್ತೆ. ಬರೀ ದುಡ್ಡು ಒಂದಿದ್ಬಿಟ್ರೆ ನಮಗೆಲ್ಲ ಬಂದಂಗಿಲ್ಲ ಸ್ನೇಹಿತರೆ. ಆರೋಗ್ಯ ಚೆನ್ನಾಗಿರಬೇಕು ಮುಖ್ಯವಾಗಿ ಮನುಷ್ಯನಿಗೆ. ನಮ್ಮ ಮಕ್ಕಳು, ಕುಟುಂಬ, ಸಂಸಾರ ಎಲ್ಲ ಚೆನ್ನಾಗಿರಬೇಕು. ಆಗ ನಾವು ಗೆದ್ದಿದ್ದೀವಿ ಅಂತ ಅರ್ಥ. ಇದಕ್ಕೆ ಬೇಕಾಗಿರುವಂಥದ್ದು 2 ತೊಟ್ಟು ಹಾಲು ಬೇಕು. ಹಾಲು ಯಾವಾಗಲೂ ನೀವು ಕಾಯಿಸಿರುವಂಥ ಹಾಲನ್ನಾದರೂ ತಗೊಳ್ಬಹುದು, ತೊಂದರೆ ಇಲ್ಲ. ಹಸಿ ಹಾಲಿದ್ದರೂ ಕೂಡ ತೊಂದರೆ ಇಲ್ಲ. ಇನ್ನು ಮುಖ್ಯವಾಗಿ ತುಳಸಿ ಎಲೆಗಳು ಪೂಜೆಗೆ ಬಳಸುವಂಥದ್ದಲ್ಲ. ನಾವು ಸಾಧಾರಣವಾಗಿ ಮನೆ ಪಕ್ಕದಲ್ಲಿ ಇನ್ನೊಂದು ಗಿಡ ಅಂತ ನೆಟ್ಕೊಂಡಿರ್ತೀವಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ. ತುಳಸಿ ಮಾತೆ ಅಂತ ಹೇಳಿದ್ರೆ ಶ್ರೀ ಮಹಾಲಕ್ಷ್ಮಿ. ತುಳಸಿ ಮಾತೆಯೇ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ಒಲ್ದು ಬರಬೇಕು ಅಂದರೆ ಈಗ ತಿಳಿಸುವಂಥ ವಸ್ತುಗಳಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಇನ್ನು ಬೆಲ್ಲವನ್ನು ತಗೊಳ್ಬೇಕು. ಪರಿಶುದ್ಧವಾದಂಥ ಪದಾರ್ಥ, ದೇವತೆಗಳಿಗೆ ನಿವೇದನೆ ಆಗುವಂಥದ್ದು, ನೈವೇದ್ಯಕ್ಕೆ ಪರಿಶುದ್ಧವಾದಂಥ ಪದಾರ್ಥವನ್ನು ಇಡ್ತಾ ಇದ್ದೀವಿ ಅಂದರೆ ಅದು ಬೆಲ್ಲ. ಬೆಲ್ಲವನ್ನು ನಾವು ದೀಪಕ್ಕಾಗಿರಬಹುದು, ನೈವೇದ್ಯಕ್ಕಾಗಿರಬಹುದು ಇಟ್ಟಾಗ ನಮ್ಮ ಮನೆಯಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ದರೂ ಕೂಡ ತಿಳಿಗೊಳ್ಳುತ್ತೆ, ಆರಾಮಾಗಿರ್ತೀವಿ, ಸಂತೋಷವಾಗಿ ಸುಮಧುರವಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಗುರುಬಲ ಜಾಸ್ತಿ ಆಗುತ್ತೆ, ಗಟ್ಟಿಯಾಗಿರುತ್ತೆ. ಅದಕ್ಕೆ ಬೆಲ್ಲವನ್ನು ಸ್ವಲ್ಪ ನೀವು ತಗೊಳ್ಳಿ. ಸಾಧಾರಣವಾಗಿ ನಿಮ್ಮ ಇಷ್ಟ ದೇವರಿರಬಹುದು, ಮನೆ ದೇವರಿರಬಹುದು, ಕುಲದೇವರಿರಬಹುದು ಹಚ್ಚಿದಾಗ ನೆನೆಸ್ಕೊಂಡು ನೀವು ಇದನ್ನು ಒಂದೊಂದೇ ವಸ್ತು ಹಾಕಬೇಕು. ಇದರಲ್ಲಿ ಎಷ್ಟು ದಿನನಾದರೂ ನೀವು ಹಾಕಬಹುದು. ಕೇಳ್ಕೊಳ್ಳಿ, ಒಂದೊಂದೇ ಸಮಸ್ಯೆಗಳು ನಿಮ್ಗೆ ಯಾವ ರೀತಿ ಬಗೆಹರಿಯುತ್ತೆ ಈ ಪರಿಹಾರವನ್ನು ಮಾಡ್ಕೊಂಡಾದಮೇಲೆ ಅನ್ನುವಂಥದ್ದು
ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಲು ಯಾವಾಗಲೂ ಅಷ್ಟೇ ನಮಗೆ ಇಷ್ಟೆಲ್ಲ ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಅದರ ಸೂಚನೆ ಕೊಡುತ್ತೆ ಸ್ನೇಹಿತರೆ. ನಾವು ದೀಪ ಹಚ್ಚಿದಾಗ ತುಂಬ ಜನಕ್ಕೆ ಹಾಲನ್ನು ಹಾಕಿದಾಗ ಇರುತ್ತಾ ಅಂತ. ಹೌದು, ಇರುತ್ತೆ, ತೊಂದರೆನೇ ಇಲ್ಲ. 2 ತೊಟ್ಟನ್ನು ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಹಾಕಿದಾಗ ದೀಪಾರಾಧನೆಗೆ ನಾವು ವಸ್ತುಗಳನ್ನು ತಿಳಿಸಿದ್ವಲ್ವ, ಅದನ್ನು ಹಾಕಿದಾಗ ನಮ್ಮ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು, ಗಂಡ ಹೆಂಡತಿಯ ಅನ್ಯೋನ್ಯತೆ ಇನ್ನಷ್ಟು ಜಾಸ್ತಿ ಆಗುತ್ತೆ, ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ, ಹಾಗೂ ಸಂಪಾದನೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. 4 ಕಡೆಯಿಂದ ದುಡ್ಡಿನ ಆಕರ್ಷಣೆ ಅನ್ನುವಂಥದ್ದಾಗುತ್ತೆ. ನಮಗೆ ದುಡ್ಡೇ ಬರ್ತಾ ಇಲ್ಲ, ಸಮಸ್ಯೆಗಳು ಹೋಗ್ತಾ ಇಲ್ಲ ಅಂತ ನಾವು ಹೇಳ್ತೀವಲ್ವ, ಅಂತಹವರಿಗೆ ಇದು ತುಂಬ ಅನುಕೂಲ ಆಗುವಂಥದ್ದು. ನೀವು ಮುಖ್ಯವಾಗಿ ಒಂದು ದಾಸವಾಳದ ಎಲೆಯನ್ನು ತಗೊಳ್ಳೇಬೇಕು ಸ್ನೇಹಿತರೆ. ಇದು ಭೂಮಿ, ಬಂಗಾರ ಹಾಗೂ ಎಷ್ಟೇ ಸಾಲ ಇದ್ದರೂ, 5 ರೂಪಾಯಿ ಇದ್ದರೂ, 5,000 ಇದ್ದರೂ, 5 ಲಕ್ಷ ಇದ್ದರೂ, 5 ಕೋಟಿ ಇದ್ದರೂ ಕೂಡ ತೀರಿಸುವಂಥ ಮಹಾಶಕ್ತಿ ಹೊಂದಿರುವಂಥ ಗಿಡ ಅಂತ ಹೇಳ್ತೀವಿ. ದಾಸವಾಳದ ಒಂದು ಎಲೆಯನ್ನು ತಗೊಳ್ಳುವಾಗ ಪ್ರಕೃತಿ ಮಾತೆಗೆ ನಮಸ್ಕಾರ ಮಾಡಿ ಅದನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಶ್ರೀಂ ಅಂತ ನೀವು ಬರಿಬೇಕು. ಅಂದರೆ ಕುಂಕುಮವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಶ್ರೀಂ ಅಂತ ಬರೆದು ಅದರ ಮೇಲೆ ದೀಪವನ್ನು ಇಡಿ. ನಿಮ್ಮ ಮನೆಯಲ್ಲಿಟ್ಟಿರುವಂಥ ದೀಪವನ್ನು ಇಟ್ಟು ತದನಂತರ ಈಗ ತಿಳಿಸಿದಂಥ ಒಂದೊಂದು ವಸ್ತುವನ್ನು ಕೂಡ ನೀವು ಆ ದೀಪಕ್ಕೆ ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಸಾಧ್ಯವಾದರೆ ನೀವು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬಹುದು. ಸಾಕಷ್ಟು ಜನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡ್ಕೊಳ್ಳೋದಿಲ್ಲಕ್ಕ ಅಂತ ಹೇಳಿದ್ರೆ ಸಂಧ್ಯಾ ಸಮಯ ಇರುತ್ತಲ್ವ, ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಸಂಧ್ಯಾ ಸಮಯ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ವಿಷ್ಣು ಸಮೇತ ನಮ್ಮ ಮನೆಗೆ ತಾಯಿ ಬರ್ತಾಳೆ. ಇದನ್ನು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೆ ನೋಡಿ, ಅವ್ರಿಗೆ ಆ ತಾಯಿಯ ಆಶೀರ್ವಾದ, ಅನುಗ್ರಹ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಈ ಥರ ಹಾಕಿ ತದನಂತರ ನೀವೇನು ಮಾಡಬೇಕು ಅಂದರೆ ಮಾರನೇ ದಿನ ದೀಪ ತಣ್ಣಗಾಗಿರುತ್ತಲ್ವ, ಅದರಲ್ಲಿರುವಂಥ ವಸ್ತುಗಳು ಬತ್ತಿ ಸಮೇತ ತೆಗೆದು ನಾವು ತುಳಿದೇ ಇರುವ ಕಡೆ ಹಾಕಬೇಕು. ಒಂದು ತಪ್ಪು ಮಾಡಿಬಿಡ್ತೀವಿ, ಈ ರೀತಿ ಪೂಜೆ ದೀಪ ಎಲ್ಲ ನಾವು ಪರಿಹಾರ ಮಾಡ್ಕೊಂಡಿರ್ತೀವಿ. ಮಾರನೇ ದಿನ ಏನು ಮಾಡ್ತೀವಿ ಅಂದರೆ ಅದೇ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿಬಿಡ್ತಾರೆ ಕೆಲವೊಬ್ಬರು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಈ ದಿನ ಸಂಕಲ್ಪ ಮಾಡಿಕೊಂಡು ಇವತ್ತಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ನೀವು ದೀಪ ಹಚ್ಚಿರ್ತೀರ. ಅದಕ್ಕೆ ಅದನ್ನೆಲ್ಲ ತೆಗೆದು ಮಾರನೇ ದಿನ ಹೊಸದಾಗಿ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ. ಈ ಥರ ಒಂದು ಆ ಸಣ್ಣ ತಪ್ಪಿಂದ ನಾವು ಎಷ್ಟೇ ದೀಪಾರಾಧನೆ ಪೂಜೆ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇರೋದಿಲ್ಲ. ಇದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಪರಿಹಾರ ಇದಾಗಿದೆ.